ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದ್ದ ಒಂದು ಪುಟ್ಟ ಹಳ್ಳಿಯಲ್ಲಿ ಬಸವರಾಜ ಎಂಬ ರೈತ ತನ್ನ ಹೆಂಡತಿ ಲಕ್ಷ್ಮಿ ಮತ್ತು ಮಗಳು ಗೌರಿಯೊಂದಿಗೆ ವಾಸಿಸುತ್ತಿದ್ದನು. ಅವನು ತುಂಬಾ ಬಡವನಾಗಿದ್ದರೂ ಕಷ್ಟಪಟ್ಟು ದುಡಿಯುವವನಾಗಿದ್ದ. ಬೆಳಗ್ಗೆ ಸೂರ್ಯೋದಯವಾಗುವ ಮುನ್ನವೇ ಎದ್ದು ಹೊಲಕ್ಕೆ ಹೋಗುವುದು ಅವನ ದಿನಚರಿಯಾಗಿತ್ತು. ಶ್ರಮವೇ ಜೀವನದ ನಿಜವಾದ ಸಂಪತ್ತು ಎಂಬ ನಂಬಿಕೆ ಅವನಲ್ಲಿತ್ತು. ಒಂದು ವರ್ಷ ಮಳೆ ಸರಿಯಾಗಿ ಬರಲಿಲ್ಲ. ಹಳ್ಳಿಯ ಕೆರೆ ಒಣಗತೊಡಗಿತು. ರೈತರ ಬೆಳೆಗಳು ಹಾಳಾದವು. ಅನೇಕರು ತಮ್ಮ ಹೊಲಗಳನ್ನು ಬಿಟ್ಟು ಕೆಲಸಕ್ಕಾಗಿ ನಗರಕ್ಕೆ ಹೋಗಲು ಯೋಚಿಸಿದರು. ಆದರೆ ಬಸವರಾಜ ಮಾತ್ರ ಧೈರ್ಯ ಕಳೆದುಕೊಳ್ಳಲಿಲ್ಲ. ಪ್ರತಿದಿನ ಹೊಲಕ್ಕೆ ಹೋಗಿ ಗಿಡಗಳನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದ. ಒಂದು ದಿನ ಹೊಲದ ಅಂಚಿನಲ್ಲಿ ಮಣ್ಣು ತೆಗೆಯುತ್ತಿದ್ದಾಗ ಅವನ ಕೈಗೆ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆ ಸಿಕ್ಕಿತು. ಅದನ್ನು ತೆರೆದು ನೋಡಿದಾಗ ಒಳಗೆ ಕೆಲವು ಬೆಳ್ಳಿಯ ನಾಣ್ಯಗಳು, ಹಳೆಯ ದಾಖಲೆಗಳು ಮತ್ತು ಒಂದು ಪತ್ರ ಇತ್ತು. ಬಸವರಾಜ ಆ ಪೆಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡು ಹೋಗದೆ ನೇರವಾಗಿ ಪಂಚಾಯತಿಗೆ ಒಪ್ಪಿಸಿದ. ಪಂಚಾಯತಿಯವರು ದಾಖಲೆಗಳನ್ನು ಪರಿಶೀಲಿಸಿ ಯಾರಿಗೂ ಅದರ ಮೇಲೆ ಹಕ್ಕಿಲ್ಲ ಎಂದು ತಿಳಿಸಿದರು. ಹಳ್ಳಿಯ ಹಿರಿಯರು ಸಭೆ ನಡೆಸಿ, ಈ ಸಂಪತ್ತು ನಿನ್ನ ಪ್ರಾಮಾಣಿಕತೆಗೆ ಸಿಕ್ಕ ಬಹುಮಾನ, ಆದರೆ ಇದನ್ನು ಹಳ್ಳಿಯ ಅಭಿವೃದ್ಧಿಯಗೂ ಬಳಸೋಣ ಎಂದು ಹೇಳಿದರು. ಬಸವರಾಜ ಸಂತೋಷದಿಂದ ಒಪ್ಪಿಕೊಂಡನು. ಆ ಹಣದಿಂದ ಹಳ್ಳಿಯಲ್ಲಿ ಹೊಸ ಬಾವಿ ತೋಡಿಸಲಾಯಿತು. ದೇವಾಲಯದ ಮುಂದೆ ನೆರಳಿಗಾಗಿ ಮರಗಳನ್ನು ನೆಡಲಾಯಿತು. ಉಳಿದ ಹಣದಿಂದ ರೈತರಿಗೆ ಉತ್ತಮ ಬೀಜಗಳನ್ನು ನೀಡಲಾಯಿತು. ಮುಂದಿನ ವರ್ಷ ಉತ್ತಮ ಮಳೆ ಬಂತು. ಹೊಸ ಬಾವಿಯಿಂದ ಎಲ್ಲ ಹೊಲಗಳಿಗೂ ನೀರು ಸಿಕ್ಕಿತು. ಬೆಳೆ ಸಮೃದ್ಧಿಯಾಗಿ ಬೆಳೆಯಿತು. ಹಳ್ಳಿಯ ಜನರ ಜೀವನ ಸುಧಾರಿಸಿತು. ಎಲ್ಲರೂ ಬಸವರಾಜನನ್ನು ಗೌರವದಿಂದ ನೋಡತೊಡಗಿದರು. ಒಂದಿನ ಶಾಲೆಯ ಮಕ್ಕಳು ಬಸವರಾಜನನ್ನು ಕೇಳಿದರು, ಚಿಕ್ಕಪ್ಪ, ನಿಮಗೆ ಇಷ್ಟೊಂದು ಗೌರವ ಹೇಗೆ ಸಿಕ್ಕಿತು? ಅವನು ನಗುತ್ತಾ ಹೇಳಿದನು, ಹಣದಿಂದ ಗೌರವ ಸಿಗುವುದಿಲ್ಲ. ಸತ್ಯ, ಪ್ರಾಮಾಣಿಕತೆ ಮತ್ತು ಇತರರಿಗೆ ಸಹಾಯ ಮಾಡುವ ಮನಸ್ಸಿದ್ದರೆ ಪ್ರೀತಿ ಸ್ವತಃ ಸಿಗುತ್ತದೆ. ಆ ಮಾತು ಮಕ್ಕಳ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಅವರು ದೊಡ್ಡವರಾದ ನಂತರವೂ ಆ ಹಳ್ಳಿಯನ್ನು ಸ್ವಚ್ಛವಾಗಿ, ಹಸಿರಾಗಿ ಮತ್ತು ಒಗ್ಗಟ್ಟಿನಿಂದ ಉಳಿಸಿಕೊಂಡರು. ಇಂದಿಗೂ ಆ ಹಳ್ಳಿಯಲ್ಲಿ ಬಸವರಾಜನ ಕಥೆಯನ್ನು ಹಿರಿಯರು ಮಕ್ಕಳಿಗೆ ಹೇಳುತ್ತಾರೆ. ಆ ಕಥೆ ಎಲ್ಲರಿಗೂ ಒಂದು ಪಾಠ ಕಲಿಸುತ್ತದೆ. ಒಬ್ಬ ಒಳ್ಳೆಯ ಮನುಷ್ಯನ ಪ್ರಾಮಾಣಿಕತೆ ಇಡೀ ಹಳ್ಳಿಯ ಬದುಕನ್ನೇ ಬದಲಾಯಿಸಬಹುದು.